ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಗಲ್ಫ್ ದೇಶಗಳಲ್ಲಿ ನಡೀತಾ ಇರುವಂತಹ ಮಹಾಯುದ್ಧ 10ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಪ್ರತಿದಾಳಿ ಮಾಡ್ತಿರೋ ರೀತಿಗೆ ಇಸ್ರೇಲ್ ಅಮೆರಿಕ ತಲೆ ಕೆಡಿಸಿಕೊಂಡಿವೆ. ಇದರ ಮಧ್ಯೆನೇ ಖಮೇನಿ ಉತ್ತರಾಧಿಕಾರಿಯಾಗಿ ಮುಸ್ತಫಾ ಖಮೇನಿಗೆ ಪಟ್ಟ ಕಟ್ಟಲಾಗಿದೆ. ಇದರಿಂದ ಮತ್ತಷ್ಟು ಕೆರಳಿರುವಂತಹ ಇಸ್ರೇಲ್ ಮತ್ತು ಅಮೆರಿಕ ಬಿಳಿರಂಜಕ ಬಾಂಬ್ ಪ್ರಯೋಗ ಮಾಡಿದೆಯಂತೆ. ಅಷ್ಟಕ್ಕೂ ಏನಿದು ಹಾಗಿದ್ರೆ ಬಿಳಿರಂಜಕ ಬಾಂಬ್, ಇದರಿಂದ ಆಗುವಂತಹ ಅನಾಹುತಗಳು ಏನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ನಡೆಸುತ್ತಿರುವ ಯುದ್ಧದಲ್ಲಿ ಇರಾನ್ ನಡೆಸುತ್ತಿರುವ ಪ್ರತಿದಾಳಿಯಲ್ಲಿ ಮಾನವೀಯತೆ ಅನ್ನೋದು ಸಮಾಧಿಯಾಗಿ ಹೋಗಿದೆ. ಅಯ್ಯೋ ಪಾಪ ಅನ್ನೋ ಆಲೋಚನೆಗಳಿಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ಅನ್ನೋ ಕನಿಕರವಿಲ್ಲ. ಯಾರಾದ್ರೂ ಸಾಯ್ಲಿ, ಎಷ್ಟು ಜನರಾದ್ರೂ ಬಲಿಯಾಗ್ಲಿ, ಏಟಿಗೆ ಏಟು, ದಾಳಿಗೆ ಪ್ರತಿದಾಳಿ, ರಕ್ತಕ್ಕೆ ರಕ್ತವೇ ಉತ್ತರ ಅನ್ನೋ ಮಟ್ಟಿಗೆ ಮಧ್ಯಪ್ರಾಚ್ಯದ ಮಹಾಯುದ್ಧ ನಡೀತಾನೇ ಇದೆ. ಕೊಲ್ಲಿಕಾಳಗ ಶುರುವಾಗಿ 10 ದಿನಗಳಾಯಿತು. ಇರಾನ್ ಶರಣಾಗಲು ಸಿದ್ಧವಿಲ್ಲ. ಅಮೆರಿಕ ಇಸ್ರೇಲ್ ದಾಳಿಯನ್ನೂ ನಿಲ್ಲಿಸ್ತಿಲ್ಲ. ಸೂರ್ಯ ಮುಳುಗಿ ಸೂರ್ಯ ಹುಟ್ಟೋದ್ರೊಳಗೆ ಆಗ್ತಿರೋ ಸ್ಫೋಟಗಳು ಊರೂರನ್ನೇ ಸ್ಮಶಾನವಾಗಿಸ್ತಿದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಹೊರಗೆ ಇರಾನ್ ಹಾಕಿದ ಕ್ಷಿಪಣಿ ಎಫೆಕ್ಟ್ ಇದು. 100 ಮೀಟರ್ ಸುತ್ತಲಿನ ಇಡೀ ಜಾಗ ಸ್ಫೋಟವಾಗಿದೆ. ದಟ್ಟ ಬೆಂಕಿಯಿಂದ ಎದ್ದ ಕಪ್ಪು ಹೊಗೆ ಇಡೀ ಏರಿಯಾನೇ ಧೂಳಿಪಟ ಆಗಿರುವುದಕ್ಕೆ ಸಾಕ್ಷಿ. ಈ ದೃಶ್ಯ ನೋಡಿ, ಇದು ಗಾಜಾ ಪಟ್ಟಿ ಅಲ್ಲ, ಲೆಬನಾನ್ ಅಲ್ಲ, ಮತ್ತು ಇರಾನ್ನಲ್ಲಿರುವ ಸಿರಿಯಾನೂ ಅಲ್ಲ. ಇದು ಇಸ್ರೇಲ್ ನಗರ. ಇರಾನ್ ಸಿಡಿಸಿದ ಕ್ಷಿಪಣಿಯ ಎಫೆಕ್ಟ್. ಒಂದೇ ಒಂದು ಕ್ಷಿಪಣಿ ಹೇಗೆ 4-5 ಬೃಹತ್ ಕಟ್ಟಡಗಳನ್ನು ನೆಲಸಮ ಮಾಡುತ್ತಿದೆ ನೋಡಿ. ಇದು ರಾತ್ರೋರಾತ್ರಿ ಇರಾನ್ ಹಾರಿಸ್ತಿರೋ ಕ್ಷಿಪಣಿಗಳ ಸುರಿಮಳೆ. ಎಲ್ಲಿಂದ ಬರ್ತಿವೆ, ಎಲ್ಲಿ ಬೀಳುತ್ತಿವೆ ಅನ್ನೋದನ್ನು ಊಹಿಸೋದಕ್ಕಾಗ್ತಿಲ್ಲ. ಆ ಥರ ಒಂದರ ಹಿಂದೆ ಒಂದರಂತೆ 20-30 ಕ್ಷಿಪಣಿಗಳು ಇಸ್ರೇಲ್ ಮೇಲೆ ಬಂದು ಬೀಳುತ್ತಿವೆ. ಇರಾನ್ ಹತ್ತಿಕ್ಕಲು ಬಿಳಿ ರಂಜಕ ಸೇರಿಸಿ ಸ್ಫೋಟಿಸುತ್ತಿದೆಯಾ ಇಸ್ರೇಲ್? ಇರಾನ್ ನೆಲದ ಮೇಲೆ ಇಸ್ರೇಲ್ ಇಷ್ಟು ದಿನ ಕ್ಷಿಪಣಿಗಳು, ಬಾಂಬ್ಗಳನ್ನಷ್ಟೇ ಹಾಕ್ತಿತ್ತು. ಆದ್ರಿವತ್ತು ಇಸ್ರೇಲ್ ಬಾಂಬ್ಗಳ ಜೊತೆ ಬಿಳಿ ರಂಜಕವನ್ನು ಸೇರಿಸಿ ದಾಳಿ ಮಾಡುತ್ತಿದೆಯಂತೆ. ಇಂಥದ್ದೊಂದು ಗಂಭೀರ ಆರೋಪಕ್ಕೆ ಇಸ್ರೇಲ್ ತುತ್ತಾಗಿದೆ. ಅದರಲ್ಲೂ ದಕ್ಷಿಣ ಲೆಬನಾನ್ನ ಯೆಮೋರ್ನಲ್ಲಿರುವ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಲು ಇಸ್ರೇಲ್ ನಿಷೇಧಿತ ಬಿಳಿ ರಂಜಕವನ್ನ ಬಳಸಿದೆ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಅನ್ನೋ ಮಾನವ ಹಕ್ಕುಗಳ ಸಂಘಟನೆ ಆರೋಪಿಸಿದೆ. ಇದು ಎಷ್ಟು ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಬಿಳಿರಂಜಕ ಸ್ಫೋಟದಿಂದ ಆಗೋ ಅನಾಹುತ ಮನುಕುಲವನ್ನೇ ವಿನಾಶಕ್ಕೆ ತಳ್ಳುತ್ತೆ ಅನ್ನೋದು ವಾಸ್ತವ. ಬಿಳಿರಂಜಕ ಗಾಳಿಯಲ್ಲಿ ಸೇರಿದ್ರೆ ಬೆಂಕಿಯಾಗಿ ಪರಿವರ್ತನೆಯಾಗುತ್ತೆ. ಆಮ್ಲಜನಕದ ಜೊತೆ ಸೇರಿದ್ರೆ ವಿಷಾನಿಲವಾಗಿ ಬದಲಾಗುತ್ತೆ. ಈ ವಿಷಾನಿಲ ಮನುಷ್ಯನ ದೇಹವನ್ನ ಒಳಗೆ ಸುಟ್ಟು ಹಾಕುತ್ತೆ. ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದ್ರೂ ಅಂಥವರಿಗೆ ಸೋಂಕು ಉಲ್ಬಣಿಸುತ್ತೆ. ಗಾಯ ವಾಸಿಯಾಗದೆ ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗುತ್ತೆ. ಬಿಳಿರಂಜಕ ಸ್ಫೋಟವಾದ ಪ್ರದೇಶದಲ್ಲಿ ವರ್ಷಾನುಗಟ್ಟಲೆ ಉಸಿರಾಡುವುದಕ್ಕೆ ಆಕ್ಸಿಜನ್ ಕೂಡ ಉತ್ಪತ್ತಿಯಾಗಲ್ಲ ಅನ್ನೋ ಮಾತಿದೆ. ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಮಟ್ಟ ಹಾಕಲು ಇಸ್ರೇಲ್ ಬಿಳಿರಂಜಕದ ದಾಳಿ ಮಾಡಿದೆಯಂತೆ. ಇಸ್ರೇಲ್ ತಕ್ಷಣವೇ ಈ ಘೋರ ಕೃತ್ಯವನ್ನ ನಿಲ್ಲಿಸಬೇಕು ಅನ್ನೋದು ಮಾನವ ಹಕ್ಕುಗಳ ಒತ್ತಾಯ. ಅಷ್ಟೇ ಅಲ್ಲ, ಬಿಳಿರಂಜಕ ಯುದ್ಧ ಸಾಮಗ್ರಿಗಳು ಸೇರಿದಂತೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವವರು ತಕ್ಷಣವೇ ಮಿಲಿಟರಿ ನೆರವು ಮತ್ತು ಶಸ್ತ್ರಾಸ್ತ್ರ ಮಾರಾಟವನ್ನ ಸ್ಥಗಿತಗೊಳಿಸಬೇಕು ಅಂತಾನೂ ಒತ್ತಾಯಿಸಿದ್ದಾರೆ. ಆದರೆ ಇಸ್ರೇಲ್ ಇರಾನ್ ಆರೋಪವನ್ನ ತಳ್ಳಿಹಾಕಿದೆ. ಇನ್ನು ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಹಾರಿಸುತ್ತಿರುವ ಕ್ಷಿಪಣಿಗಳು ನಿನ್ನೆ ರಾತ್ರಿಯಿಂದ ದಕ್ಷಿಣ ಲೆಬನಾನ್ ಪ್ರದೇಶವನ್ನ ನಿರ್ನಾಮ ಮಾಡುತ್ತಿದೆ. ಇರಾನ್ ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ಮತ್ತು ನಿರ್ಮೂಲನೆ ಮಾಡಲು ದಕ್ಷಿಣ ಲೆಬನಾನ್ನ ಅಲ್ ಘಜಿಯಾ ಮೇಲೆ ಈ ದಾಳಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅದಕ್ಕೆ ಹೆಜ್ಬುಲ್ಲಾ ಸಂಘಟನೆಯ ಮೂಲಸೌಕರ್ಯವನ್ನ ಕೆಡವಲು ದಾಳಿ ಪ್ರಾರಂಭಿಸಿದ್ದೇವೆ ಅಂತ ಇಸ್ರೇಲ್ ಸೇನೆ ಸರ್ವನಾಶ ಆಗಿರುವ 10 ಕಟ್ಟಡಗಳ ವಿಡಿಯೋಗಳನ್ನು ಹಂಚಿಕೊಂಡಿದೆ. 168 ಮಕ್ಕಳನ್ನ ಕೊಂದಿದ್ದೇ ಅಮೆರಿಕ ಕ್ಷಿಪಣಿ. ಅಂತಾರಾಷ್ಟ್ರೀಯ ವರದಿಗೆ ಟ್ರಂಪ್ ಪ್ರತಿಕ್ರಿಯೆ. 168 ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಂಡ ಶಾಲೆಯ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಟಾಮ್ಹಾಕ್ ಕ್ರೂಸ್ ಕ್ಷಿಪಣಿಯನ್ನ ಹಾರಿಸಲಾಯಿತು ಎಂದು ಬೆಲಿಂಕ್ಯಾಟ್ ದೃಢಪಡಿಸಿದೆ. ಯುದ್ಧ ಶುರುವಾದ ಮೊದಲ ದಿನ
ಅಂದ್ರೆ ಫೆಬ್ರವರಿ 28ರಂದು ಇಸ್ರೇಲ್ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿತ್ತು. ಈ ಕ್ಷಿಪಣಿ ಖಮೇನಿ ಮನೆಯ ಕೂಗಳತೆ ದೂರದಲ್ಲಿದ್ದ ಶಾಲೆಗೆ ಅಪ್ಪಳಿಸಿತ್ತು. ಸ್ಕೂಲ್ನಲ್ಲಿ ಆಟ ಪಾಠ ಅಂತ ಖುಷಿ ಆಗಿದ್ದ 168 ವಿದ್ಯಾರ್ಥಿನಿಯರು ಸ್ಥಳದಲ್ಲೇ ಜೀವ ಬಿಟ್ಟಿದ್ರು. ಇವತ್ತು ಶಾಲೆ ಮೇಲೆ ಕ್ಷಿಪಣಿ ಬಿದ್ದ ವಿಡಿಯೋ ವಿಶ್ವದಾದ್ಯಂತ ವೈರಲ್ ಆಗಿದೆ. ಇದು ಅಮೆರಿಕ ಕ್ಷಿಪಣಿ ಅಂತ ಇರಾನ್ ಹೇಳುತ್ತಿದೆ. ಆದರೆ ಇರಾನ್ ಹಾರಿಸಿದ ಕ್ಷಿಪಣಿ ಅವರ ನೆಲದಲ್ಲಿ ಅವರ ಮಕ್ಕಳನ್ನೇ ಬಲಿ ಪಡೆದಿದೆ ಅನ್ನೋದು ಡೊನಾಲ್ಡ್ ಟ್ರಂಪ್ ನೇರ ಆರೋಪ. Did the United States bomb a girls' elementary school in southern Iran on the first day of the war and kill 175 people? In my opinion, based on what I've seen, that was done by Iran. Is that true, Mr. Hegseth? It was Iran who did that? We're certainly investigating. Still But investigating? the only side that targets civilians is Iran. We think it was done by Iran. Can you give us an Because they're idea? very inaccurate, as you know, with their munitions. They have no accuracy whatsoever. It was done by Iran. ಇದೇ ಫಸ್ಟ್ ಟೈಮ್ ಟ್ರಂಪ್ 168 ಶಾಲಾ ಮಕ್ಕಳ ಸಾವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿಲ್ಲ. ನಮ್ಮ ಗುರಿ ಮತ್ತು ದಾಳಿ ನಿಖರವಾಗಿದೆ. ಇದು ಇರಾನ್ ಕೆಲಸ ಅಂತಿದ್ದಾರೆ ಟ್ರಂಪ್. ಇನ್ನೊಂದು ಕಡೆ ಅಮೆರಿಕ ನಡೆಸ್ತಿರೋ ದಾಳಿಗೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಇರಾನ್ ಸವಾಲು ಹಾಕಿದೆ. ಅಷ್ಟೇ ಅಲ್ಲ, ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಸತ್ತ 10 ದಿನದ ಬಳಿಕ ಇರಾನ್ ಪರಮೋಚ್ಚ ನಾಯಕನಾಗಿ ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ಉತ್ತರಾಧಿಕಾರಿನೂ ಸಾಯೋದು ನಿಶ್ಚಿತ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. Well, most of the people we had in mind are dead. So, we had some in mind from that group that is dead. And now we have another group. They may be dead also, based on reports. So I guess you have a third wave coming in. Pretty soon we're not going to know anybody. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೂತನ ನಾಯಕ ಮೊಜ್ತಬಾ ಖಮೇನಿ, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೊಡ್ತಿರೋ ಹೇಳಿಕೆಗಳನ್ನ ನೋಡುತ್ತಿದ್ರೆ ಈ ಯುದ್ಧ ನಿಲ್ಲೋದಿಲ್ಲ. ಇಲ್ಲಿವರೆಗೂ ಹತ್ರ 1800 ಜನ ಸತ್ತಿದ್ದಾರೆ, ಸಾವಿರಾರು ಜನ ಕಣ್ಮರೆಯಾಗಿದ್ದಾರೆ, 5,000 ಜನ ನರಳಾಡುತ್ತಿದ್ದಾರೆ. 10 ದಿನ ಕಳೆದ್ರು ಅಮೆರಿಕ, ಇಸ್ರೇಲ್, ಇರಾನ್ ನೀನಾ ನಾನಾ ನೋಡೋಣ ಅಂತ ಯುದ್ಧ ಮುಂದುವರೆಸಿದ್ದು ಮಧ್ಯಪ್ರಾಚ್ಯದ ಮಹಾಯುದ್ಧ ಇನ್ನೆಷ್ಟು ಬಲಿ ಪಡೆಯುತ್ತೆ ಅನ್ನೋ ಆತಂಕ ಹೆಚ್ಚಾಗ್ತಾನೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.